ಇನ್ನು ಧಾರವಾಡದಲ್ಲಿ ಧಾರಾಕಾರ ಮಳೆಯಿಂದಾಗಿ ವ್ಯಾಪಾರಸ್ಥರ ಬದುಕೇ ತೇಲಿ ಹೋಗಿದೆ. ನೀರಲ್ಲಿ ಹಣ್ಣು ತರಕಾರಿ ಕೊಚ್ಚಿ ಹೋಗಿದೆ. ಏಕಾಏಕಿ ಮಳೆಗೆ ವ್ಯಾಪಾರಿಗಳು ತತ್ತರಿಸಿದ್ದಾರೆ. ಧಾರವಾಡದಲ್ಲಿ ಸುರಿದಂತಹ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ಹಣ್ಣು ತರಕಾರಿ ಎಲ್ಲವೂ ಕೂಡ ನೀರಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಮತ್ತೊಂದು ಕಡೆ ದೇವಸ್ಥಾನದ ಮೇಲೆ ಮರ ಬಿದ್ದಿದೆ. ಧಾರವಾಡದ ಹೊಯ್ಸಳ ನಗರದಲ್ಲಿ ನಡೆದಿರುವ ಘಟನೆ ಇದು. ದೇಗುಲದ ಪಕ್ಕದಲ್ಲಿ ಆಟೋ ಮೇಲೂ ಕೂಡ ಮರ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ದಿಢೀರಂತ ಸುರಿದಂತಹ ಮಳೆಗೆ ಧಾರವಾಡದಲ್ಲಿ ಇಷ್ಟೆಲ್ಲ ಅವಾಂತರಗಳಾಗಿದೆ. ವ್ಯಾಪಾರಸ್ಥರು ಇಷ್ಟೆಲ್ಲ ತೊಂದರೆಯನ್ನ ಅನುಭವಿಸುವಂತಾಗಿದೆ. ದೇವಸ್ಥಾನದ ಮೇಲೆಯೇ ಮರ ಬಿದ್ದಿದೆ. ಪಕ್ಕದಲ್ಲಿ ಇದ್ದಂತಹ ಆಟೋ ಮೇಲೂ ಕೂಡ ಮರ ಬಿದ್ದಿರೋದು ನೋಡೋದು ತಾವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಹೊಯ್ಸಳ ನಗರದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಮಳೆ ಗಾಳಿಗೆ ವ್ಯಾಪಾರಿಗಳು ತತ್ತರಿಸಿರೋದು ಒಂದೇ ಕಡೆ ಆದ್ರೆ ನೋಡಿ, ಆ ಆಟೋ ಸಂಪೂರ್ಣವಾಗಿ ಜಖಮ್ಮಾಗಿದೆ. ಈ ರೀತಿ ಮರ ಬಿದ್ದಿರೋದ್ರಿಂದ ದೊಡ್ಡ ಪ್ರಮಾಣದ ಮರ, ಬೃಹತ್ ಗಾತ್ರದ ಮರ ಇದು. ಮಳೆ ಗಾಳಿಗೆ ಈ ರೀತಿ ಮರ ಬಿದ್ದಿರೋದು. ದೇವಸ್ಥಾನದ ಮೇಲೂ ಮತ್ತು ಪಕ್ಕದಲ್ಲೇ ನಿಂತಿದ್ದ ಆಟೋದ ಮೇಲೂ ಕೂಡ ಮರ ಬಿದ್ದು ಕಂಪ್ಲೀಟ್ ಆಟೋ ಯಾವ ರೀತಿ ಜಖಮ್ಗೊಂಡಿದೆ ನೋಡಿ. ಆಲಿಕಲ್ಲು ಮಳೆ ಕೂಡ ಆಗಿರೋದು. ಧಾರವಾಡದಲ್ಲಿ ಆಲಿಕಲ್ಲು ಮಳೆಯಿಂದಾಗಿ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ವರ್ಷದ ಮೊದಲ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಧಾರವಾಡದಲ್ಲಿ ಮಳೆ ಸಾಕಷ್ಟು ಅವಾಂತರಗಳನ್ನ ಮಾಡಿದ್ದು, ಬಿರುಗಾಳಿ ಸಹಿತ ಮಳೆಯಿಂದಾಗಿ ಮರವೊಂದು ಬಿದ್ದು ಆಂಜನೇಯನ ದೇವಸ್ಥಾನದ ಮೇಲೆ ಬಿದ್ದು ನಾವೀಗ ಅದೇ ಸ್ಥಳದಲ್ಲಿ ಧಾರವಾಡದ ಹೊಯ್ಸಳ ನಗರ ಬಡಾವಣೆಯಲ್ಲಿ ಇರುವಂತಹ ಈ ಒಂದು ಆಂಜನೇಯ ದೇವಸ್ಥಾನದ ಹಿಂಭಾಗದಲ್ಲಿ ಇರುವಂತಹ ಒಂದು ಮರ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಇದೇ ಮರ ಏನಂದ್ರೆ ಇವತ್ತು ಸಂಜೆ ಹೊತ್ತಿಗೆ ಶುರುವಾದಂತಹ ಮಳೆಯ ಜೊತೆಗೆ ಬಿರುಗಾಳಿ ಸಾಕಷ್ಟು ಆರಂಭಗೊಂಡಿತ್ತು. ಆ ಬಿರುಗಾಳಿಗೆ ಈ ಮರವೊಂದು ಏನಂದ್ರೆ ದೇವಸ್ಥಾನದ ಒಂದು ಪಾರ್ಶ್ವದ ಮೇಲೆ ಈಗಾಗಲೇ ಈ ಮರ ಸಂಪೂರ್ಣವಾಗಿ ಬಿದ್ದಿದೆ. ಪ್ರಮುಖವಾಗಿ ಏನಂದ್ರೆ ನಾಳೆ ಹನುಮಾನ ಜಯಂತಿ ಇರುವ ಹಿನ್ನೆಲೆ ಅಂದ್ರೆ ಆಂಜನೇಯ ದೇವಸ್ಥಾನ ಪಕ್ಕದಲ್ಲಿ ಪೆಂಡಾಲ್ ಹಾಕಿ ತಳಿರು ತೋರಣಗಳನ್ನೆಲ್ಲವನ್ನು ಕೂಡ ಹಾಕಿದ್ರು, ಧ್ವಜಗಳನ್ನು ಕೂಡ ಕಟ್ಟಿದ್ರು, ತೊಟ್ಟಿಲನ್ನು ಕೂಡ ದೇವಸ್ಥಾನದ ಎದುರು ಕಡೆ ನಾಳೆ ಬೆಳಗ್ಗೆ ಕಾರ್ಯಕ್ರಮಗಳಾಗುವ ಆರಂಭಗೊಳ್ಳಬೇಕಿತ್ತು. ಹನುಮ ಜಯಂತಿಗೆ ಸಂಬಂಧಪಟ್ಟಂತ ಎಲ್ಲ ಕಾರ್ಯಕ್ರಮಗಳು ಅದ್ದೂರಿಯಾಗಿ ತಯಾರಿಗಳನ್ನು ಮಾಡ್ಕೊಂಡಿದ್ರೆ. ಇನ್ನು ಸಂಜೆ ಹೊತ್ತಿಗೆ ಮಳೆ ಬರುತ್ತೆ. ಮಳೆ ಬಂದ ಏನಿಲ್ಲ ಅಂದ್ರೆ ಜನ ಮಳೆ ಬರ್ತಾ ಇರೋದಂತಾನೆ ತಮ್ಮ ಮನೆಗಳಿಗೆ ಹೋಗ್ತಾರೆ. ಹೀಗಾಗಿ ಆ ದೇವಸ್ಥಾನದ ಬದಿಯಲ್ಲಿ ಯಾರೂ ಇದ್ದಿರಲಿಲ್ಲ ಅನ್ನೋ ಕಾರಣಕ್ಕಾಗಿ ಅಂದ್ರೆ ಅದೃಷ್ಟವಶಾತ್ ಯಾವುದೇ ಹೆಚ್ಚಿನ ಹಾನಿ ಆಗಿಲ್ಲ. ಆದ್ರೆ ದೇವಸ್ಥಾನದ ಪಕ್ಕದಲ್ಲಿ ನಿಲ್ಲಿಸಿರುವಂತಹ ಒಂದು ಆಟೋ ಕೂಡ ಅಂದ್ರೆ ಸಂಪೂರ್ಣವಾಗಿ ಜಖಮ್ ಆಗಿ ಹೋಗಿದ್ದು, ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಇಲ್ಲಿ ನಾವು ದೃಶ್ಯಗಳು ಕೂಡ ನೋಡಬಹುದಾಗಿದೆ. ಆಟೋ ಯಾವ ರೀತಿ ಏನಾಗಿದೆ ಅಂತ ಏನೋ ಒಂದು ಸಂಭ್ರಮದ ಹನುಮಾನ ಜಯಂತಿ ಸಂಭ್ರಮದ ಒಂದು ಮನೆ ಮಾಡಬೇಕಾಗಿತ್ತು ಈ ಒಂದು ಏರಿಯಾದಲ್ಲಿ. ಈಗ ಇನ್ನು ಮರವನ್ನು ಬಿದ್ದೇನಿಲ್ಲ ಅಂತ ಜನರಲ್ಲಿ ಕೂಡ ಒಂದು ಆತಂಕ ಕೂಡ ಸೃಷ್ಟಿಯಾಗಿದೆ. ಇವನ ಮರವನ್ನು ಇನ್ನು ಮುಂದೆ ತೆರವುಗೊಳಿಸಿ ಏನಂತಂದ್ರೆ ಆ ಬಳಿಕ ಹನುಮ ಜಯಂತಿ ಮಾಡಬೇಕಂತ ಪರಿಸ್ಥಿತಿ ಹೊಯ್ಸಳನಗರ ನಿವಾಸಿಗಳಿಗೆ ಎದುರಾಗಿದ್ದು. ಇದೇ ರೀತಿ ಧಾರವಾಡದಲ್ಲಿ ಬೇರೆ ಬೇರೆ ಬಡಾವಣೆಗಳಲ್ಲೂ ಕೂಡ ಅಂದ್ರೆ ಮಳೆ ಸಾಕಷ್ಟು ಅವಾಂತರಗಳು ಮಾಡಿದ್ದು. ಮಾರುಕಟ್ಟೆ ಪ್ರದೇಶದಲ್ಲಿ ಕೂಡ ಅಂದ್ರೆ ನೀರಿನ ರಭಸಕ್ಕೆ ತರಕಾರಿಗಳು ಕೂಡ ತೇಲಿ ಹೋಗಿರುವಂತಹ ಒಂದು ಘಟನೆ ಕೂಡ ನಡೆದಿದ್ದು. ಸಾಕಷ್ಟು ಅಂದ್ರೆ ಕೇವಲ ಒಂದೇ ಒಂದು ಗಂಟೆ ಸುರಿದಂತಹ ಮಳೆ ಧಾರವಾಡದಲ್ಲಿ ಸಾಕಷ್ಟು ಅವಾಂತರಗಳನ್ನ ಮಾಡಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಇನ್ನು ಧಾರವಾಡದಲ್ಲಿ ಧಾರಾಕಾರ ಮಳೆಯಿಂದಾಗಿ ವ್ಯಾಪಾರಸ್ಥರ ಬದುಕೇ ತೇಲಿ ಹೋಗಿದೆ. ನೀರಲ್ಲಿ ಹಣ್ಣು ತರಕಾರಿ ಕೊಚ್ಚಿ ಹೋಗಿದೆ. ಏಕಾಏಕಿ ಮಳೆಗೆ ವ್ಯಾಪಾರಿಗಳು ತತ್ತರಿಸಿದ್ದಾರೆ. ಧಾರವಾಡದಲ್ಲಿ ಸುರಿದಂತಹ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ಹಣ್ಣು ತರಕಾರಿ ಎಲ್ಲವೂ ಕೂಡ ನೀರಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಮತ್ತೊಂದು ಕಡೆ ದೇವಸ್ಥಾನದ ಮೇಲೆ ಮರ ಬಿದ್ದಿದೆ. ಧಾರವಾಡದ ಹೊಯ್ಸಳ ನಗರದಲ್ಲಿ ನಡೆದಿರುವ ಘಟನೆ ಇದು. ದೇಗುಲದ ಪಕ್ಕದಲ್ಲಿ ಆಟೋ ಮೇಲೂ ಕೂಡ ಮರ ಬಿದ್ದಿದೆ.
ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ದಿಢೀರಂತ ಸುರಿದಂತಹ ಮಳೆಗೆ ಧಾರವಾಡದಲ್ಲಿ ಇಷ್ಟೆಲ್ಲ ಅವಾಂತರಗಳಾಗಿದೆ. ವ್ಯಾಪಾರಸ್ಥರು ಇಷ್ಟೆಲ್ಲ ತೊಂದರೆಯನ್ನ ಅನುಭವಿಸುವಂತಾಗಿದೆ. ದೇವಸ್ಥಾನದ ಮೇಲೆಯೇ ಮರ ಬಿದ್ದಿದೆ. ಪಕ್ಕದಲ್ಲಿ ಇದ್ದಂತಹ ಆಟೋ ಮೇಲೂ ಕೂಡ ಮರ ಬಿದ್ದಿರೋದು ನೋಡಿ ತಾವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಹೊಯ್ಸಳ ನಗರದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆ. ಮಳೆ ಗಾಳಿಗೆ ವ್ಯಾಪಾರಿಗಳು ತತ್ತರಿಸಿರೋದು ಒಂದು ಕಡೆ ಆದ್ರೆ ನೋಡಿ ಆ ಆಟೋ ಸಂಪೂರ್ಣವಾಗಿ ಜಖಮ್ಮಾಗಿದೆ. ಈ ರೀತಿ ಮರ ಬಿದ್ದಿರೋದ್ರಿಂದ ದೊಡ್ಡ ಪ್ರಮಾಣದ ಮರ, ಬೃಹತ್ ಗಾತ್ರದ ಮರ ಇದು. ಮಳೆ ಗಾಳಿಗೆ ಈ ರೀತಿ ಮರ ಬಿದ್ದಿರೋದು. ದೇವಸ್ಥಾನದ ಮೇಲೂ ಮತ್ತು ಪಕ್ಕದಲ್ಲೇ ನಿಂತಿದ್ದ ಆಟೋದ ಮೇಲೂ ಕೂಡ ಮರ ಬಿದ್ದು ಕಂಪ್ಲೀಟ್ ಆಟೋ ಯಾವ ರೀತಿ ಜಖಮ್ಗೊಂಡಿದೆ ನೋಡಿ. ಆಲಿಕಲ್ಲು ಮಳೆ ಕೂಡ ಆಗಿರೋದು. ಧಾರವಾಡದಲ್ಲಿ ಆಲಿಕಲ್ಲು ಮಳೆಯಿಂದಾಗಿ ನೋಡಿ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ವರ್ಷದ ಮೊದಲ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಧಾರವಾಡದಲ್ಲಿ ಮಳೆ ಸಾಕಷ್ಟು ಅವಾಂತರಗಳನ್ನ ಮಾಡಿದ್ದು, ಬಿರುಗಾಳಿ ಸಹಿತ ಮಳೆಯಿಂದಾಗಿ ಮರ ಒಂದು ಬಿದ್ದು ಆಂಜನೇಯನ ದೇವಸ್ಥಾನದ ಮೇಲೆ ಬಿದ್ದು ನಾವೀಗ ಅದೇ ಸ್ಥಳದಲ್ಲಿ ಧಾರವಾಡದ ಹೊಯ್ಸಳ ನಗರ ಬಡಾವಣೆಯಲ್ಲಿ ಇರುವಂತಹ ಈ ಒಂದು ಆಂಜನೇಯ ದೇವಸ್ಥಾನದ ಹಿಂಭಾಗದಲ್ಲಿ ಇರುವಂತಹ ಈ ಒಂದು ಮರ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಇದೇ ಮರ ಏನಿದ್ರೆ ಇವತ್ತು ಸಂಜೆ ಹೊತ್ತಿಗೆ ಶುರುವಾದಂತಹ ಮಳೆಯ ಜೊತೆಗೆ ಬಿರುಗಾಳಿ ಸಾಕಷ್ಟು ಆರಂಭಗೊಂಡಿತ್ತು. ಆ ಬಿರುಗಾಳಿಗೆ ಈ ಮರ ಒಂದು ಏನಂದ್ರೆ ದೇವಸ್ಥಾನದ ಒಂದು ಪಾರ್ಶ್ವದ ಮೇಲೆ ಈಗಾಗಲೇ ಈ ಮರ ಸಂಪೂರ್ಣವಾಗಿ ಬಿದ್ದಿದೆ. ಪ್ರಮುಖವಾಗಿ ಏನಂದ್ರೆ ನಾಳೆ ಹನುಮಾನ್ ಜಯಂತಿ ಇರುವ ಹಿನ್ನೆಲೆ ಅಂದ್ರೆ ಆಂಜನೇಯ ದೇವಸ್ಥಾನ ಪಕ್ಕದಲ್ಲಿ ಪೆಂಡಾಲ್ ಹಾಕಿ ತಳಿರು ತೋರಣಗಳನ್ನೆಲ್ಲವನ್ನು ಕೂಡ ಹಾಕಿದ್ರು, ಧ್ವಜಗಳನ್ನು ಕೂಡ ಕಟ್ಟಿದ್ರು, ತೊಟ್ಟಿಲನ್ನು ಕೂಡ ದೇವಸ್ಥಾನದ ಎದುರು ಕಡೆ ನಾಳೆ ಬೆಳಗ್ಗೆ ಕಾರ್ಯಕ್ರಮಗಳು ಆರಂಭಗೊಳ್ಳಬೇಕಿತ್ತು. ಹನುಮ ಜಯಂತಿಗೆ ಸಂಬಂಧಪಟ್ಟಂತ ಎಲ್ಲ ಕಾರ್ಯಕ್ರಮಗಳು ಅದ್ದೂರಿಯಾಗಿ ತಯಾರಿಗಳನ್ನು ಮಾಡ್ಕೊಂಡಿದ್ರೆ. ಇನ್ನು ಸಂಜೆ ಹೊತ್ತಿಗೆ ಮಳೆ ಬರುತ್ತೆ. ಮಳೆ ಬಂದ ಏನಿಲ್ಲ ಅಂದ್ರೆ ಜನ ಮಳೆ ಬರ್ತಾ ಇರೋದಂತಾನೆ ತಮ್ಮ ಮನೆಗಳಿಗೆ ಹೋಗ್ತಾರೆ. ಹೀಗಾಗಿ ಆ ದೇವಸ್ಥಾನದ ಬದಿಯಲ್ಲಿ ಯಾರೂ ಇದ್ದಿರಲಿಲ್ಲ ಅನ್ನೋ ಕಾರಣಕ್ಕಾಗಿ ಅಂದ್ರೆ ಅದೃಷ್ಟವಶಾತ್ ಯಾವುದೇ ಹೆಚ್ಚಿನ ಹಾನಿ ಆಗಿಲ್ಲ. ಆದ್ರೆ ದೇವಸ್ಥಾನದ ಪಕ್ಕದಲ್ಲಿ ನಿಲ್ಲಿಸಿರುವಂತಹ ಒಂದು ಆಟೋ ಕೂಡ ಅಂದ್ರೆ ಸಂಪೂರ್ಣವಾಗಿ ಜಖಮ್ ಹೋಗಿದ್ದು, ಸಂಪೂರ್ಣ ನಜ್ಜುಗುಜ್ಜಾಗಿದ್ದು. ಇಲ್ಲಿ ನಾವು ದೃಶ್ಯಗಳು ಕೂಡ ನೋಡಬಹುದಾಗಿದೆ. ಆಟೋ ಯಾವ ರೀತಿ ಏನಾಗಿದೆ ಅಂತ ಏನೋ ಒಂದು ಸಂಭ್ರಮದ ಹನುಮಾನ್ ಜಯಂತಿ ಸಂಭ್ರಮದ ಒಂದು ಮನೆ ಮಾಡಬೇಕಾಗಿತ್ತು ಈ ಒಂದು ಏರಿಯಾದಲ್ಲಿ. ಈಗ ಏನು ಮರ ಒಂದು ಬಿದ್ದು ಏನಿಲ್ಲ ಅಂದ್ರೆ ಜನರಲ್ಲಿ ಕೂಡ ಒಂದು ಆತಂಕ ಕೂಡ ಸೃಷ್ಟಿಯಾಗಿದೆ. ಇವನ ಮರವನ್ನು ಇನ್ನು ಮುಂದೆ ತೆರವುಗೊಳಿಸಿ ಏನಂತಂದ್ರೆ ಆ ಬಳಿಕ ಹನುಮ ಜಯಂತಿ ಮಾಡಬೇಕಂತ ಪರಿಸ್ಥಿತಿ ಹೊಯ್ಸಳ ನಗರ ನಿವಾಸಿಗಳಿಗೆ ಎದುರಾಗಿದ್ದು. ಇದೇ ರೀತಿ ಧಾರವಾಡದಲ್ಲಿ ಬೇರೆ ಬೇರೆ ಬಡಾವಣೆಗಳಲ್ಲೂ ಕೂಡ ಅಂದ್ರೆ ಮಳೆ ಸಾಕಷ್ಟು ಅವಾಂತರಗಳು ಮಾಡಿದ್ದು. ಮಾರುಕಟ್ಟೆ ಪ್ರದೇಶದಲ್ಲಿ ಕೂಡ ಅಂದ್ರೆ ನೀರಿನ ರಭಸಕ್ಕೆ ತರಕಾರಿಗಳು ಕೂಡ ತೇಲಿ ಹೋಗಿರುವಂತಹ ಒಂದು ಘಟನೆ ಕೂಡ ನಡೆದಿದ್ದು. ಸಾಕಷ್ಟು ಅಂದ್ರೆ ಕೇವಲ ಒಂದೇ ಒಂದು ಗಂಟೆ ಸುರಿದಂತಹ ಮಳೆ ಧಾರವಾಡದಲ್ಲಿ ಸಾಕಷ್ಟು ಅವಾಂತರಗಳನ್ನ ಮಾಡಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಇನ್ನು ಧಾರವಾಡದಲ್ಲಿ ಧಾರಾಕಾರ ಮಳೆಯಿಂದಾಗಿ ವ್ಯಾಪಾರಸ್ಥರ ಬದುಕೇ ತೇಲಿ ಹೋಗಿದೆ. ನೀರಲ್ಲಿ ಹಣ್ಣು ತರಕಾರಿ ಕೊಚ್ಚಿ ಹೋಗಿದೆ. ಏಕಾಏಕಿ ಮಳೆಗೆ ವ್ಯಾಪಾರಿಗಳು ತತ್ತರಿಸಿದ್ದಾರೆ.